ಅಬ್ಬಬ್ಬಾ! ನಮ್ಮ ಬೆಂಗಳೂರಿನಲ್ಲಿ ಇಷ್ಟೊಂದು ಬಿಸಿಲು ಸೆಕೆ ರಿಯಲಿ ನಂಬಕ್ಕೆ ಆಗಲ್ಲ. ಸೊ ಹೊರಗಡೆ ಹೋಗೋಕ್ಕೆ ಆಗಲ್ಲ ಅಷ್ಟೊಂದು ಸೆಕೆ. ಸೊ ಹಾಗಾಗಿ ಇವತ್ತೊಂದು ಸ್ಪೆಷಲ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಡಯಟ್ ಮಾಡೋರಿಗೂ ಅಷ್ಟೇ, ಶುಗರ್ ಇದ್ದವರು ಕೂಡ ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿನ್ನುವಂತಹ ಈ ಐಸ್ ಕ್ರೀಮ್ ರೆಸಿಪಿನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಐಸ್ ಕ್ರೀಮ್ ಅಂದರೆ ಇದು ರಾಜ್‌ಭೋಗ್ ಐಸ್ ಕ್ರೀಮ್. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಇಲ್ಲಿ 1 ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ, ಕಮಲದ ಬೀಜ, ಹಾಗೆ ಅರ್ಧ ಕಪ್ಪಷ್ಟು ಪಿಸ್ತಾ, ಹಾಗೆ 1 ಕಪ್ಪಷ್ಟು ಗೋಡಂಬಿ, ಮತ್ತು 1 ಕಪ್ಪಷ್ಟು ಬಾದಾಮಿ, ಹಾಗೆ 1 ಕಪ್ಪಷ್ಟು ಖರ್ಜೂರ ಬೀಜ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಬಿಸಿ ಹಾಲನ್ನು ಹಾಕ್ಕೋಬೇಕು. ಅದೆಲ್ಲ ಮುಳುಗೋ ಅಷ್ಟು ನಾನು ಹಾಲನ್ನು ಹಾಕಿ ಈ ಥರ ನೋಡಿ, ಈ ಥರ ಎಲ್ಲ ಅದು ಕವರ್ ಮಾಡಿ 1 ಅವರ್ ಹಾಗೆ ಇಟ್ಬಿಡಿ. ಅದು ಸ್ವಲ್ಪ ನೆನಿಬೇಕು. ಈಗ 1 ಅವರ್ ನಂತರ, 1 ತಾಸಿನ ನಂತರ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಮಾಡಬೇಕು ಐಸ್ ಕ್ರೀಮ್, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಮಿಕ್ಸಿ ಜಾರಲ್ಲಿ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರಾಜ್‌ಭೋಗ್ ಐಸ್ ಕ್ರೀಮ್ ರಿಯಲಿ ಇಷ್ಟೊಂದು ರುಚಿಯಾಗಿತ್ತಂದರೆ ಇದರ ಫ್ಯಾನ್ ಆಗಿ ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಅದನ್ನೆಲ್ಲ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊದಲೇ ನಾನು ಬಿಸಿ ಹಾಲಲ್ಲಿ ಈ ಕೇಸರಿ ದಳ ನೆನೆಸಿಟ್ಟಿದ್ದೆ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು ನೋಡಿ. ಸೊ ಈಗ ಇದನ್ನು ರುಬ್ಬಿರೋದನ್ನು ನಾನೀಗ ತೋರಿಸ್ತೀನಿ ನೋಡಿ ಯಾವ ರೀತಿ ಇರಬೇಕಂತ. ಇದು ಈ ಥರ ನೋಡಿ, ಕಲರ್ ನೋಡಿ, ಯಾಕಂದರೆ ನಾವು ಈ ಕೇಸರಿ ದಳ ಹಾಕಿದ್ದೀವಲ್ವ, ಸೊ ಅದರದ್ದೇ ನ್ಯಾಚುರಲ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಮೋಲ್ಡಲ್ಲಿ ಇದನ್ನು ಹಾಕ್ಕೊಂಡು ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು, ಯಾಕಂದರೆ ತುಂಬ ಗಟ್ಟಿ ಅನಿಸ್ತು, ಹಾಗಾಗಿ ಹಾಲು ಹಾಕ್ಕೊಂಡು ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಪರ್ಫೆಕ್ಟಾಗಿ ಈ ರೀತಿಯಾಗಿ ಬರಬೇಕು. ಈಗ ಇದರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಈಗ ಇದನ್ನು ಮತ್ತೆ ಕವರ್ ಮಾಡಿಬಿಟ್ಟು ಇದನ್ನು ಫ್ರೀಝರಲ್ಲಿ ನಾನು 8 ಅವರ್ಸ್ ಇಡ್ತಾಯಿದ್ದೀನಿ. 8 ಗಂಟೆಗಳ ನಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, 8 ಗಂಟೆಗಳ ನಂತರ ಈಗ ನಾನು ನಿಮಗೆ ಫ್ರೀಝರಿಂದ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ತಟ್ಟಂತ ನಿಮ್ಗೆ ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಹೆಲ್ದಿಯಾಗಿ ತಿನ್ನಿ. ಆದಷ್ಟು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಬೆಟರ್ ನಾವು ಮನೆಯಲ್ಲೇ ಈ ರೀತಿ ಮಾಡಿ ತಿನ್ಬೋದು. ಸೊ ಈಗ ನೋಡಿ, ಈಗ ಇದನ್ನು ಐಸ್ ಕ್ರೀಮ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಸೊ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ನಂಬಿಕೆನೇ ಆಗಲ್ಲ ಇದನ್ನು ಮನೆಯಲ್ಲಿ ನಾವು ಈ ರೀತಿ ಐಸ್ ಕ್ರೀಮ್ ಮಾಡಿ ತಿನ್ಬೋದು ಅಂತ. ಸಕ್ಕರೆ ಕೂಡ ಇಲ್ಲ, ಇಲ್ಲಿ ಸಕ್ಕರೆ ಬದಲಿಗೆ ನಾನು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ, ಹಾಗೆ ಹಸಿ ಖರ್ಜೂರ ಹಾಕಿದ್ದೀನಿ. ಸೊ ಆರೋಗ್ಯಕರವಾದ ಈ ರಾಜ್‌ಭೋಗ್ ಐಸ್ ಕ್ರೀಮ್ ರೆಡಿ ಆಯಿತು. ನೀವು ಕೂಡ ತಿಂದು ನಿಮ್ಮ ಮನೆಯವರಿಗೆಲ್ಲ ಕೊಡಿ, ಅವರು ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷ್ಗೆ ಇಲ್ಲಿ ಚಾಕೋ ಚಿಪ್ಸನ್ನು ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹೋಮ್ ಮೇಡ್ ಐಸ್ ಕ್ರೀಮ್, ಅದು ರಾಜ್‌ಭೋಗ್ ಐಸ್ ಕ್ರೀಮ್ ರೆಡಿ ಆಯಿತು. ಮಿಸ್ ಮಾಡದೆ ಮಾಡಿ, ತುಂಬ ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ರಿಯಲಿ ನಂಬಿಕೆನೇ ಆಗಲ್ಲ. ನೀವು ಇದನ್ನು ಮಾಡಿ ಕೊಟ್ಟರೆ ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಸೊ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.